ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ಇನ್ಸರ್ಟ್ ಮೆನುನಲ್ಲಿ ಐಕಾನ್ಸ್ ಮತ್ತು 3D ಮಾಡೆಲ್ಗಳನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಮತ್ತು ಐಕಾನ್ಗಳ ಸಹಾಯದಿಂದ ಯಾವ ರೀತಿಯಾಗಿ ನಾವು ಲೋಗೋ ಕ್ರಿಯೇಟ್ ಮಾಡಬೇಕು ಅಂತ ಇವತ್ತು ನಾವು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರಬಹುದು ಇಲಿಸ್ಟ್ರೇಷನ್ಸ್ ಆಪ್ಷನ್ಸ್, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪಿಕ್ಚರ್ಸ್ ಮತ್ತು ಆಟೋ ಶೇಪ್ ಅನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಇವತ್ತು ನಾವು ನೋಡೋಣ ಐಕಾನ್ ಮತ್ತು 3D ಮಾಡೆಲ್ ಅನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಡಿಸೈನ್ ಮಾಡಬೇಕು ಅಂತ. ಐಕಾನ್ಸ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ರೀತಿಯ ಐಕಾನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು ಯಾವ ಕ್ಯಾಟಗರಿಯ ಐಕಾನ್ ನಿಮ್ಗೆ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ ಮೆಡಿಕಲ್ ರಿಲೇಟೆಡ್ ಐಕಾನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಐಕಾನ್ ಬೇಕು ನಾವು ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ಗಿಲ್ಲಿ ಸಿಗುತ್ತೆ ನೇಚರ್ ಅಂಡ್ ಔಟ್ಡೋರ್ಸ್, ಯಾವುದೇ ಪ್ಲಾಂಟ್ ಅಥವಾ ಟ್ರೀ, ಈ ರೀತಿಯಾಗಿ ನಮಗೆ ಯಾವ ಐಕಾನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡಬಹುದು ಹಲವಾರು ಕ್ಯಾಟಗರಿಯ ಐಕಾನ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಮಗೆ ಯಾವ ಐಕಾನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಪಿಕ್ಚರ್, ನಾವು ಈ ರೀತಿಯಾಗಿ ಸ್ಕ್ರೋಲ್ ಡೌನ್ ಸಹ ಮಾಡಬಹುದು. ಯಾವ ರೀತಿಯ ಐಕಾನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಐಕಾನ್, ಸೆಲೆಕ್ಟ್, ನಂತರ ಸೆಲೆಕ್ಟ್ ಮತ್ತು ಇನ್ಸರ್ಟ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಐಕಾನ್ ಇಲ್ಲಿ ಇನ್ಸರ್ಟ್ ಆಗಿದೆ ಅಂತ. ಈ ಐಕಾನ್ಗಳನ್ನ ನಾವೀಗ ಸಪರೇಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವು ಯಾವಾಗ ಐಕಾನ್ ಅನ್ನ ಇನ್ಸರ್ಟ್ ಮಾಡ್ತೀವಿ, ಇಲ್ಲಿ ಹೊಸ ಮೆನು ಓಪನ್ ಆಗಿದೆ, ಗ್ರಾಫಿಕ್ಸ್ ಫಾರ್ಮೆಟ್. ಈ ಐಕಾನ್ಗೆ ನಾವೀಗ ಡಿಸೈನ್ ಅನ್ನ ಮಾಡಬೇಕು. ಐಕಾನ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಈ ಪಿಕ್ಚರ್ ಅನ್ನ ನಾವೀಗ ಚೇಂಜ್ ಮಾಡಬಹುದು. ಚೇಂಜ್ ಗ್ರಾಫಿಕ್, ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ. ಫ್ರಮ್ ಫೈಲ್, ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ ಪಿಕ್ಚರ್ ಇದ್ರೆ ಈ ಪಿಕ್ಚರ್ ಬದಲಾಗಿ ನಾವು ಆ ಪಿಕ್ಚರ್ ಅನ್ನ ರೀಪ್ಲೇಸ್ ಮಾಡಬಹುದು. ಅಥವಾ ಫ್ರಮ್ ಆನ್ಲೈನ್ ಸೋರ್ಸ್, ಯಾವ ಪಿಕ್ಚರ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಇನ್ಸರ್ಟ್, ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪಿಕ್ಚರ್ ರೀಪ್ಲೇಸ್ ಆಗಿದೆ ಅಂತ. ಕಂಟ್ರೋಲ್ Z, ಪಿಕ್ಚರ್ ನಾನಿಲ್ಲಿ ರೀಪ್ಲೇಸ್ ಮಾಡ್ತಾ ಇಲ್ಲ. ನಂತರ ಗ್ರಾಫಿಕ್ ಫಾರ್ಮ್ಯಾಟ್ಸ್, ಚೇಂಜ್ ಗ್ರಾಫಿಕ್, ಫ್ರಮ್ ಐಕಾನ್ಸ್, ಬೇರೆ ಯಾವುದೇ ಐಕಾನ್ ಸಹ ನಾವಿಲ್ಲಿ ರೀಪ್ಲೇಸ್ ಮಾಡಬಹುದು. ಸೆಲೆಕ್ಟ್, ಇನ್ಸರ್ಟ್, ಈ ರೀತಿಯಾಗಿ. ನಂತರ ಕಂಟ್ರೋಲ್ Z. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕನ್ವರ್ಟ್ ಟು ಶೇಪ್. ಈ ರೀತಿಯಾಗಿ ನಾವೀಗ ಈ ಶೇಪ್ ಅನ್ನ ಎಡಿಟ್ ಸಹ ಮಾಡಬಹುದು. ಯಾವ ರೀತಿಯಾಗಿ ಬೇಕು ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನೆಕ್ಸ್ಟ್ ಗ್ರಾಫಿಕ್ ಸ್ಟೈಲ್ಸ್, ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಮಗೆ ಯಾವ ರೀತಿಯಾದ ಕಲರ್ ಎಫೆಕ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಯಾವ ಕಲರ್ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಅಥವಾ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಗ್ರಾಫಿಕ್ ಫಿಲ್. ಇಲ್ಲಿ ಇರುವಂತಹ ಬೇರೆ ಯಾವುದೇ ಕಲರ್ ಅನ್ನ ನಾವಿಲ್ಲಿ ಫಿಲ್ ಮಾಡಬಹುದು. ಯಾವ ಕಲರ್ ನಮ್ಗಿಲ್ಲಿ ಬೇಕು ಈ ರೀತಿಯಾಗಿ. ನಂತರ ಗ್ರಾಫಿಕ್ ಫಿಲ್, ಮೋರ್ ಫಿಲ್ ಕಲರ್ಸ್, ನಾವಿಲ್ಲಿ ಬೇರೆ ಯಾವುದೇ ಕಲರ್ ಅನ್ನ ಮಿಕ್ಸಿಂಗ್ ಮಾಡಬಹುದು ಈ ರೀತಿಯಾಗಿ. ನಂತರ ಓಕೆ. ನೆಕ್ಸ್ಟ್ ಗ್ರಾಫಿಕ್ ಪಿಕ್ಚರ್ ಔಟ್ಲೈನ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕಲರ್ ಔಟ್ಲೈನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಗ್ರಾಫಿಕ್ ಔಟ್ಲೈನ್ ಕಲರ್, ಔಟ್ಲೈನ್ ಥಿಕ್ನೆಸ್ ಎಷ್ಟಿರಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಗ್ರಾಫಿಕ್ ಔಟ್ಲೈನ್ ಡಿಸೈನ್ ಸಹ ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ನಮಗೆ ಯಾವ ರೀತಿಯ ಡಿಸೈನ್ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಗ್ರಾಫಿಕ್ ಔಟ್ಲೈನ್ ಡಿಸೈನ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಪ್ರಿಸೆಟ್, ನಾವು ಆಟೋ ಶೇಪ್ಗೆ ಮತ್ತು ಪಿಕ್ಚರ್ಗೆ ಯಾವ ರೀತಿಯಾದ ಎಫೆಕ್ಟ್ ಅನ್ನ ಕೊಡ್ತಾ ಇದ್ವಿ, ಐಕಾನ್ಗೂ ಸಹ ನಾವು ಅದೇ ರೀತಿಯಾದ ಎಫೆಕ್ಟ್ ಅನ್ನ ಕೊಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಪ್ರಿಸೆಟ್ ಎಫೆಕ್ಟ್ಸ್. ನೀವು ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಬಹುದು, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪಿಕ್ಚರ್ ಚೇಂಜ್ ಆಗ್ತಾ ಇದೆ ಅಂತ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಯಾವ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು.
ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಪ್ರಿಸೆಟ್, ನೋ ಪ್ರಿಸೆಟ್ ಎಫೆಕ್ಟ್. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಶಾಡೋ, ಯಾವ ರೀತಿಯಾದ ಶಾಡೋ ನಮ್ಗಿಲ್ಲಿ ಬೇಕು ನಾವಿಲ್ಲಿ ಕೊಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಶಾಡೋ, ಶಾಡೋ ಆಪ್ಷನ್ಸ್, ಶಾಡೋ ಕಲರ್ ಅನ್ನ ಸಹ ನಾವಿಲ್ಲಿ ಕೊಡಬಹುದು. ನಮಗೆ ಯಾವ ರೀತಿಯಾದ ಕಲರ್ ಬೇಕು ನೀವಿಲ್ಲಿ ನೋಡ್ತಾ ಇರಬಹುದು. ಟ್ರಾನ್ಸ್ಪರೆನ್ಸಿ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಈ ರೀತಿಯಾಗಿ. ಶಾಡೋ ಸೈಜ್ ನೀವಿಲ್ಲಿ ನೋಡಬಹುದು. ಶಾಡೋ ಸೈಜ್ ಸಹ ನಾವಿಲ್ಲಿ ಇನ್ಕ್ರೀಸ್ ಮಾಡಬಹುದು ಈ ರೀತಿಯಾಗಿ. ನಮಗೆ ಶಾಡೋ ಕ್ಲಾರಿಟಿ ಎಷ್ಟಿರಬೇಕು, ಬ್ಲರ್ ಅಥವಾ ಕ್ಲಾರಿಟಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಶಾಡೋ ಆಂಗಲ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ, ಯಾವ ಆಂಗಲ್ ನಮ್ಗಿಲ್ಲಿ ಬೇಕು. ನಂತರ ಡಿಸ್ಟೆನ್ಸ್ ಎಷ್ಟಿರಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಈ ರೀತಿಯಾಗಿ ನಾವು ಶಾಡೋ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ನೀವಿಲ್ಲಿ ನೋಡಬಹುದು ಯಾವ ರೀತಿ ರಿಫ್ಲೆಕ್ಷನ್ ಬಂದಿದೆ ಅಂತ. ಗ್ರಾಫಿಕ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ರಿಫ್ಲೆಕ್ಷನ್ ಆಪ್ಷನ್ಸ್. ನಂತರ ಟ್ರಾನ್ಸ್ಪರೆನ್ಸಿ ಎಷ್ಟಿರಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ರಿಫ್ಲೆಕ್ಷನ್ ಸೈಜ್ ನಮಗಿಲ್ಲಿ ಎಷ್ಟಿರಬೇಕು, ಬ್ಲರ್ ಅಥವಾ ಕ್ಲಾರಿಟಿ ಇರಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಡಿಸ್ಟೆನ್ಸ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಗ್ಲೋ, ಯಾವ ಕಲರ್ ಗ್ಲೋ ನಮ್ಗಿಲ್ಲಿ ಬೇಕು ನಾವು ಸೆಲೆಕ್ಟ್ ಮಾಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಗ್ಲೋ, ಗ್ಲೋ ಆಪ್ಷನ್ಸ್, ಗ್ಲೋ ಕಲರ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು, ಯಾವ ರೀತಿಯಾದ ಕಲರ್ ನಮ್ಗಿಲ್ಲಿ ಬೇಕು. ನಂತರ ಗ್ಲೋ ಕಲರ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಟ್ರಾನ್ಸ್ಪರೆನ್ಸಿ ನೀವಿಗೆ ಚೇಂಜ್ ಮಾಡಬಹುದು, ಕಲರ್ ಕ್ಲಾರಿಟಿ ಎಷ್ಟಿರಬೇಕು ಅಂತ ಈ ರೀತಿಯಾಗಿ. ಗ್ರಾಫಿಕ್ ಎಫೆಕ್ಟ್ಸ್, ಗ್ಲೋ, ನೋ ಗ್ಲೋ. ಗ್ರಾಫಿಕ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ರೀತಿಯಾದ ಸಾಫ್ಟ್ ಎಡ್ಜಸ್ ಎಫೆಕ್ಟ್ ಬೇಕು. ವಾಷಬಲ್ ಪಿಕ್ಚರ್ ತರ ನಮ್ಗಿಲ್ಲಿ ಕಾಣಿಸುತ್ತೆ. ಗ್ರಾಫಿಕ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ನೋ ಸಾಫ್ಟ್ ಎಡ್ಜಸ್. ನಂತರ ಗ್ರಾಫಿಕ್ ಎಫೆಕ್ಟ್ಸ್, ಬಿವೆಲ್ ಶೇಪ್, ಇಲ್ಲಿರುವಂತಹ ಎಲ್ಲ ಆಪ್ಷನ್ಸ್ ಎಲ್ಲ ಪಿಕ್ಚರ್ಗೂ ಅಪ್ಲೈ ಆಗೋದಿಲ್ಲ. ಕೆಲವು ಪಿಕ್ಚರ್ಸ್ಗೆ ಅಪ್ಲೈ ಆಗುತ್ತೆ ಮತ್ತು ಕೆಲವು ಪಿಕ್ಚರ್ಸ್ಗೆ ಅಪ್ಲೈ ಆಗೋದಿಲ್ಲ. ಈ ಐಕಾನ್ಗೆ ಇಲ್ಲಿ ಯಾವುದೇ ಎಫೆಕ್ಟ್ ಅಪ್ಲೈ ಆಗೋದಿಲ್ಲ. ನೋ ಬಿವೆಲ್ ಶೇಪ್. ನಂತರ ಗ್ರಾಫಿಕ್ ಎಫೆಕ್ಟ್ಸ್, 3D ರೊಟೇಷನ್, ನಾವಿಲ್ಲಿ ಯಾವ ರೀತಿಯಾಗಿ ರೊಟೇಷನ್ ಬೇಕು ನಾವಿಲ್ಲಿ ಮಾಡಬಹುದು ಈ ರೀತಿಯಾಗಿ. ನಂತರ ಗ್ರಾಫಿಕ್ ಎಫೆಕ್ಟ್ಸ್, 3D ರೊಟೇಷನ್, 3D ರೊಟೇಷನ್ ಆಪ್ಷನ್ಸ್, ನಾವಿಲ್ಲಿ ಚೇಂಜ್ ಮಾಡಬಹುದು ಯಾವ ಆಂಗಲ್ ಅಲ್ಲಿ ನಮ್ಗಿಲ್ಲಿ ರೊಟೇಷನ್ ಬೇಕು ಈ ರೀತಿಯಾಗಿ. ಈ ರೀತಿಯಾಗಿ ನಾವು ಚೇಂಜ್ ಮಾಡಬಹುದು. ನಂತರ ಗ್ರಾಫಿಕ್ ಎಫೆಕ್ಟ್ಸ್, 3D ರೊಟೇಷನ್, ನೋ 3D ರೊಟೇಷನ್. ಈ ರೀತಿಯಾಗಿ ನಾವು ಯಾವುದೇ ಎಫೆಕ್ಟ್ ಅನ್ನ ಇಲ್ಲಿ ಕೊಡಬಹುದು. ನೆಕ್ಸ್ಟ್ ಆಪ್ಷನ್ ನೀವು ಇಲ್ಲಿ ನೋಡಬಹುದು, ಬ್ರಿಂಗ್ ಫಾರ್ವರ್ಡ್, ಸೆಂಟ್ ಬ್ಯಾಕ್ವರ್ಡ್, ಸೆಲೆಕ್ಷನ್ ಪ್ಯಾನ್, ಅಲೈನ್, ಗ್ರೂಪ್. ಟೆಕ್ಸ್ಟ್ ಬ್ಯಾಕ್ ಸೈಡ್ ಪಿಕ್ಚರ್ ಅನ್ನ ತಗೊಂಡು ಹೋಗ್ಬೇಕು ಅಥವಾ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಬರಬೇಕು ಪಿಕ್ಚರ್, ಆಗ ನಾವು ಈ ಆಪ್ಷನ್ ಗಳನ್ನ ಯೂಸ್ ಮಾಡ್ತೀವಿ. MS ವರ್ಡ್ ಅಲ್ಲಿ ನಾವು ಎಲ್ಲಾ ಆಪ್ಷನ್ ಗಳನ್ನ ನೋಡಿದ್ದೀವಿ. ಲೋಗೋ ಕ್ರಿಯೇಷನ್ ಮಾಡಬೇಕಾದ್ರೆ ನಾನು ನಿಮ್ಗೆ ಈ ಆಪ್ಷನ್ ಗಳನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ, ರೊಟೇಟ್ ಪಿಕ್ಚರ್, ಯಾವ ರೀತಿಯಾಗಿ ನಮ್ಗಿಲ್ಲಿ ರೊಟೇಷನ್ ಬೇಕು ಅಥವಾ ಇಲ್ಲಿ ಕ್ಲಿಕ್ ಮಾಡಿ ನಮಗೆ ಯಾವ ಆಂಗಲ್ ಅಲ್ಲಿ ಪಿಕ್ಚರ್ ಬೇಕು ನಾವು ಇಲ್ಲಿ ರೊಟೇಷನ್ ಮಾಡಬಹುದು ಈ ರೀತಿಯಾಗಿ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ, ಕ್ರಾಪ್ ಪಿಕ್ಚರ್, ಎಷ್ಟು ಪಿಕ್ಚರ್ ನಮ್ಗಿಲ್ಲಿ ಬೇಕು ನಾವು ಈ ರೀತಿಯಾಗಿ ಕ್ರಾಪ್ ಸಹ ಮಾಡಬಹುದು. ಈಗ ನೀವು ನೋಡಬಹುದು ಪಿಕ್ಚರ್ ಯಾವ ರೀತಿಯಾಗಿ ಕ್ರಾಪ್ ಆಗಿದೆ ಅಂತ. ಪಿಕ್ಚರ್ ಹೈಟ್ ಮತ್ತು ವಿಡ್ತ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು ಅಥವಾ ಈ ರೀತಿಯಾಗಿ ಸಹ ನಾವು ಪಿಕ್ಚರ್ ಹೈಟ್ ಮತ್ತು ವಿಡ್ತ್ ಅನ್ನ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ, ಇಲಿಸ್ಟ್ರೇಷನ್ಸ್, 3D ಮಾಡೆಲ್ಸ್. ನಿಮ್ಮ ಕಂಪ್ಯೂಟರ್ ಅಲ್ಲಿ ಯಾವುದೇ 3D ಮಾಡೆಲ್ ಇದ್ರೆ ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು ಅಥವಾ ಸ್ಟಾಕ್ 3D ಮಾಡೆಲ್ಸ್, ಆನ್ಲೈನ್ ಇಂದ ನಾವಿಲ್ಲಿ 3D ಮಾಡೆಲ್ ಆಬ್ಜೆಕ್ಟ್ ಗಳನ್ನ ಇನ್ಸರ್ಟ್ ಮಾಡಬಹುದು. ನಮಗೆ ಯಾವ ರೀತಿಯಾದ 3D ಮಾಡೆಲ್ ಬೇಕು ನೀವಿಲ್ಲಿ ನೋಡಬಹುದು, ಹಲವಾರು ಕ್ಯಾಟಗರಿಯ 3D ಮಾಡೆಲ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕ್ಯಾಟಗರಿಯ 3D ಮಾಡೆಲ್ ಇಮೇಜಸ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. 3D ಐಕಾನ್ಸ್, ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ 3D ಐಕಾನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯಾದ ಐಕಾನ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು.
ಯಾವ ಐಕಾನ್ ಬೇಕು ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಐಕಾನ್, ನಂತರ ಇನ್ಸರ್ಟ್. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ 3D ಮಾಡೆಲ್ಸ್ ಇನ್ಸರ್ಟ್ ಆಗಿದೆ ಅಂತ. ನಾವು ಈ ರೀತಿಯಾಗಿ ಸಪರೇಟ್ ಮಾಡಬೇಕಾಗುತ್ತೆ ಇಮೇಜಸ್ನ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ನಾವಿಲ್ಲಿ ಸೈಜ್ ಇನ್ಕ್ರೀಸ್ ಮಾಡಬಹುದು ಮತ್ತು ಡಿಕ್ರೀಸ್ ಸಹ ಮಾಡಬಹುದು. ನಂತರ ರೊಟೇಷನ್, ನಮಗೆ ಯಾವ ರೀತಿಯಾಗಿ ರೊಟೇಷನ್ ಬೇಕು ನಾವಿಲ್ಲಿ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಇನ್ಕ್ರೀಸ್ ಸೈಜ್, ಈ ರೀತಿಯಾಗಿ ನಾವು ರೊಟೇಷನ್ ಸಹ ಮಾಡಬಹುದು. ಯಾವುದೇ 3D ಮಾಡೆಲ್ ಇನ್ಸರ್ಟ್ ಮಾಡಿದ ನಂತರ ನೆಕ್ಸ್ಟ್ ಮೆನು ಓಪನ್ ಆಗುತ್ತೆ, 3D ಮಾಡೆಲ್ ಮೆನು. ನೆಕ್ಸ್ಟ್ ಆಪ್ಷನ್ ಇಲ್ಲಿ ನಮಗೆ ಸಿಗುತ್ತೆ 3D ಮಾಡೆಲ್ಸ್. ಈ 3D ಮಾಡೆಲ್ ಬದಲಾಗಿ ಯಾವುದೇ ಬೇರೆ ಪಿಕ್ಚರ್ ಅನ್ನ ನಾವಿಲ್ಲಿ ರಿಪ್ಲೇಸ್ ಮಾಡಬಹುದು. 3D ಮಾಡೆಲ್ ವ್ಯೂ, ಯಾವ ವ್ಯೂ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು, ಅಥವಾ ನಾವು ಈ ರೀತಿಯಾಗಿ ಸಹ 3D ಮಾಡೆಲ್ ವ್ಯೂ ಅನ್ನ ಚೇಂಜ್ ಮಾಡಬಹುದು. ಈ ರೀತಿಯಾಗಿ ನಾವು MS Excel ಅಲ್ಲಿ ಐಕಾನ್ಸ್ ಮತ್ತು 3D ಮಾಡೆಲ್ಗಳನ್ನ ಇನ್ಸರ್ಟ್ ಮಾಡಬಹುದು ಮತ್ತು ಡಿಸೈನ್ ಸಹ ಮಾಡಬಹುದು, ಯಾವ ರೀತಿಯಾಗಿ ನಮಗೆ ಡಿಸೈನ್ ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಐಕಾನ್ಸ್ ಮತ್ತು 3D ಮಾಡೆಲ್ ಸಹಾಯದಿಂದ ಯಾವ ರೀತಿಯಾಗಿ ನಾವು ಲೋಗೋಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ.